ಇಂಥ ಒಬ್ಬ ಒಳ್ಳೆ ಅಳಿಯನ್ನ ನಾವ್ ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲ. ಇವಾಗ ಅರ್ಥ ಮಾಡ್ಕೊಂಡ್ ಬಂದಿದ್ದೀರಲ್ಲ, ಬಿಡಮ್ಮ. ಹೇಗಮ್ಮ ಬಿಡೋದು? ನಾವು ಜೈನ ನಡೆಸ್ಕೊಂಡಿದ್ ರೀತಿನ ನೆನೆಸ್ಕೊಂಡ್ರೆ ಈಗ್ಲೂ ಬೇಜಾರಾಗತ್ತೆ. ಏನಮ್ಮ ಹೇಳ್ತಿದ್ಯಾ ನೀನು? ಅಳಿಯಂದ್ರು ನೀನು ಪ್ರೆಗ್ನೆಂಟ್ ಅಂತ ವಿಷಯ ಗೊತ್ತಾದಾಗ ಕರಿಯೋಕೆ ಅಂತ ಮನೆಗ್ ಬಂದಿದ್ರು. ಜನನಿ ಪ್ರೆಗ್ನೆಂಟ್ ಆಗಿದ್ದಾಳೆ. ನಿಮ್ಮಿಬ್ರನ್ನು ತುಂಬಾ ಮಿಸ್ ಮಾಡ್ಕೋತಿದ್ದಾಳೆ. ಅದಕ್ಕೆ ನೀವೊಂದ್ಸಲ ಹೆಂಗ ಯೋಚನೆ ಮಾಡ್ದೆ ಇಂಥ ಹುಡುಗಿ ಬೇಕು ಅಂತ? ಅವಳನ್ನ ಚಿಕ್ಕ ಹುಡುಗಿಯಿಂದ ನಾನು ಗೊಂಬೆ ತರ ಸಾಕಿದ್ದೀನಿ. ನಿನ್ನಂತ ಜೊತೆ ಅವಳು ಇದ್ದಾಳೆ ಅಂತ ನೆನ್ಸ್ಕೊಂಡ್ರೆ ಕರಳು ಚೂರು ಅನ್ನತ್ತೆ. ಅಂತದ್ರಲ್ಲಿ ಅವಳು ತಾಯಿ ಆಗ್ತಾ ಇದ್ದಾಳೆ, ಒಂದು ಸೇವೆ ಮಾಡಿ ಅಂತ ಕರಿತಾ ಇದ್ಯಾ? ನಿನ್ನಂತ ಸಾಯಿಸಿದ್ರು ಪಾಪ ಇಲ್ಲ. ಬೇಡ, ಬಿಟ್ಬಿಡಿ ಪ್ಲೀಸ್. ನೋಡಿ, ನೀವಿಲ್ಲಿಂದ ಹೊರಟೋಗಿ ಪ್ಲೀಸ್. ಅಷ್ಟಾದ್ಮೇಲೂ ಮೊನ್ನೆ ಬಂದು ದಯವಿಟ್ಟು ನೀವು ಬರ್ಲೇಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಸ್ವಲ್ಪ ಇಲ್ಲಿ ಬನ್ನಿ. ಇನ್ನು ಏನೇನ್ ಮುಚ್ಚಿಟ್ಟಿದ್ಯಾ ನನ್ನ ಹತ್ರ? ನೀ ಏನ್ ಹೇಳ್ತಿದ್ಯಾ ಅರ್ಥ ಆಗ್ತಿಲ್ಲ. ನನ್ನ ಹತ್ರ ಸುಳ್ಳು ಹೇಳೋದ್ ಬೇರೆ ಕಲ್ತಿದ್ಯಾ? ಅದು ಜನನಿ, ನೀ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯೋ ಗೊತ್ತಾಗ್ತಿಲ್ಲ. ನನಗೋಸ್ಕರ ಮನೆಗೆ ಹೋಗಿ ನೀನ್ ಅವಮಾನ ಮಾಡಿಸ್ಕೊಂಡ್ ಬಂದಿದ್ಯಲ್ಲ. ಆಕ್ಚುಲಿ ಯಾಕೋ ನನ್ನನ್ನು ಇಷ್ಟೊಂದು ಇಷ್ಟಪಡ್ತೀಯಾ? ಅಕಸ್ಮಾತ್ ನಾನೇನಾದ್ರೂ ಇಲ್ಲ ಅಂದ್ರೆ ಹೆಂಗೋ ಬದುಕ್ತೀಯಾ ನೀನು? ತನುದು ನಿಂದು ಬ್ಲಡ್ ರಿಪೋರ್ಟ್ ನೆಗೆಟಿವ್ ಬಂದಿದೆ. ಜನನಿದ್ ಮಾತ್ರ ಹೇಗೆ ಪಾಸಿಟಿವ್ ಬಂತು ಗೊತ್ತಾಗ್ತಿಲ್ಲ. ಏನಿದು ಜೈ? ಜನನಿಗೆ ಹೇಗೆ ಇನ್ಫೆಕ್ಟ್ ಆಯ್ತು ಅಂತ ಗೊತ್ತಾಯ್ತು ಡಾಕ್ಟರ್. ಮಗು ಡೆಲಿವರಿ ಟೈಮಲ್ಲಿ ಬಿಟ್ರೆ ಜನನಿ ನೋವು ಅಂತ ಕಿರ್ಚಿದ್ದು ನಂಗೆ ನೆನಪೇ ಇಲ್ಲ. ಇದು ಹೇಗಾಗಿರ್ಬೋದು ಅಂತ ಯೋಚನೆ ಮಾಡ್ತಿದ್ದಾಗ ನಂಗೆ ಆ ಇನ್ಸಿಡೆಂಟ್ ನೆನಪಾಯ್ತು. ಸಾರಿ ಮೇಡಮ್, ಸಾರಿ, ಗೊತ್ತಾಗಿಲ್ಲ, ನೋಡ್ಕೊಂಡಿಲ್ಲ ಮೇಡಮ್. ಸಾರಿ ಮೇಡಮ್, ಸ್ವಲ್ಪ ಗೊತ್ತಾಗಿಲ್ಲ ಸರ್. ನಿಮ್ ಕೈ ಮುಗಿತು ಮೇಡಮ್, ಇವಾಗ ಅವಾಗಲೇ ನನಗೆ ಜ್ಞಾಪಕ ಬಂದಿದ್ದು, ನಾನೊನ್ನ ಅದಕ್ಕೂ ಮುಂಚೆ ಬೇರೆ ರೀತಿನೇ ನೋಡಿದ್ದೆ ಅಂತ. ಬಿಡು ಜೈ, ಇಟ್ಸ್ ಓಕೆ, ಪರವಾಗಿಲ್ಲ. ನೀವು ಹೋಗಿ ಪ್ಲೀಸ್, ಹೋಗಿ. ನಡಿ ಜೈ.